ಶ್ರೀರಾಮ ಸಮರ್ಥ. ಜುಲೈ 12. ಸದ್ಗುರುಗಳು ಹೇಳಿದಂತೆ ನಡೆಯಬೇಕು. ಶುದ್ಧ ಭಾವನೆ ಎಂದರೆ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಇರುವುದು ಅಥವಾ ಪ್ರತಿಫಲವನ್ನು ತ್ಯಜಿಸುವ ಇಚ್ಛೆ ಇರುವುದು. ಭಕ್ತಿಯೂ ಹೀಗೆ ನಿರಪೇಕ್ಷವಾಗಿರಬೇಕು. ದೇವಸ್ಥಾನ ಕಟ್ಟಿದೆವು, ದೇವರ ಪೂಜೆ ಅರ್ಚನೆ ಮಾಡಿದೆವು ಅಂದ ಮಾತ್ರಕ್ಕೆ ನಿರಪೇಕ್ಷ ಭಕ್ತಿ ಮಾಡಿದೆವೆಂದಲ್ಲ. ದೇವರ ಸೇವೆ ಮಾಡುವಾಗ, ಜಪ ಮಾಡುವಾಗ ಅದರಿಂದ ಏನಾದರೂ ಪ್ರತಿಫಲ ಬೇಕೆಂದು ಅನಿಸಬಾರದು. ನೀವೆಲ್ಲರೂ ಭಜನೆ ಪೂಜೆ ಮಾಡುತ್ತೀರಿ, ಆದರೆ ಇದೆಲ್ಲವೂ ಹೇಗೆ ಆಗಿದೆ ಎಂದರೆ ಶಾಸ್ತ್ರಗಳಲ್ಲಿ ಥಾಲಿ ಸೌಟು ಎಲ್ಲಿಡಬೇಕು, ಅರ್ಘ್ಯಪಾತ್ರೆಗಳನ್ನು ಎಲ್ಲಿ ಇಡಬೇಕೆಂದು ಬರೆದಿರುತ್ತದೆ. ಮನುಷ್ಯನು ಅದೆಲ್ಲವನ್ನು ಬಾಯಿಂದ ಅನ್ನುತ್ತಾ ಮಾಡುತ್ತಿರುತ್ತಾನೆ, ಏಕೆಂದರೆ ಅದರಿಂದ ಕರ್ಮ ಮಾಡುವುದು ಸುಲಭವಾಗುತ್ತದೆ. ದೇವರ ವಿಷಯದಲ್ಲಿಯೂ ಹೀಗೇ ಮಾಡುತ್ತೇವೆ. ಅಂದರೆ ಅದನ್ನು ಮಾಡಲೇಬೇಕೆಂದು ಅಥವಾ ಮನೆಯಲ್ಲಿಯೇ ಸಂಪ್ರದಾಯವೆಂದು ಮಾಡುತ್ತೇವೆ. ನಮಗೆ ದೇವರು ಹಿಡಿಸುತ್ತಾನೆಂದು ಮಾಡುವುದಿಲ್ಲ. ಒಬ್ಬ ಹುಡುಗನಿದ್ದನು. ಅವನಿಗೆ ಅವನ ತಂದೆಯ ಪತ್ರಗಳು ಬರುತ್ತಿದ್ದವು. ಅವುಗಳನ್ನು ಓದಿ ದೇವರ ಮನೆಯಲ್ಲಿ ಇಟ್ಟು ಬಿಡುತ್ತಿದ್ದನು. ಎರಡನೇ ಪತ್ರ ಬಂದಿತೆಂದರೆ ಆ ಪತ್ರವನ್ನೋದಿ ಮೊದಲನೇ ಪತ್ರವನ್ನು ತೆಗೆದು ಈ ಪತ್ರವನ್ನು ಅಲ್ಲಿ ಇಡುತ್ತಿದ್ದನು. ಒಮ್ಮೆ ತಂದೆಯು 25 ರೂಪಾಯಿಗಳನ್ನು ಕಳಿಸಲು ಬರೆದಿದ್ದನು. ಮಗನು ಆ ಪತ್ರ ಓದಿ ನಿಯಮದಂತೆ ದೇವರ ಮುಂದೆ ಇಟ್ಟು ಬಿಟ್ಟನು. ಅನಂತರ ಕೆಲವು ದಿವಸಗಳ ಮೇಲೆ ತಂದೆಯ ಕಡೆಯಿಂದ ಒಬ್ಬ ಮನುಷ್ಯನು ಬಂದನು. ಹಾಗೂ ಆ ಹುಡುಗನಿಗೆ, ನಿನ್ನ ತಂದೆಯ ಪತ್ರ ಮುಟ್ಟಿತೇ ಎಂದು ಕೇಳಿದನು. ಅದಕ್ಕೆ ಅವನು ಮುಟ್ಟಿತು ಅಂದನು. ಹಾಗಾದರೆ ಹಣವನ್ನೇಕೆ ಕಳಿಸಲಿಲ್ಲ ಎಂದು ಕೇಳಲು ಆ ಹುಡುಗನು, ಅದಿಷ್ಟೇ ಕೆಲಸ ಉಳಿದಿರುತ್ತದೆ ಅಂದನು. ನಮ್ಮದು ಹೀಗೆ ಆಗುತ್ತದೆ. ನಾವು ಕೃತಿ ಮಾಡುತ್ತೇವೆ, ಪೂಜ್ಯ ಭಾವನೆ ಹೊಂದುತ್ತೇವೆ, ಆದರೆ ಸದ್ಗುರುಗಳು ಹೇಳಿದ್ದನ್ನು ಮಾತ್ರ ಮಾಡುವುದಿಲ್ಲ. ಆದ್ದರಿಂದಲೇ ನಮ್ಮ ಸತ್ಕರ್ಮಗಳು ನಮ್ಮ ಅಹಂಕಾರ ಕಡಿಮೆಯಾಗಲು ಕಾರಣೀಭೂತವಾಗದೆ ಅಹಂಕಾರ ಬೆಳೆಸುವುದಕ್ಕೆ ಸಹಾಯ ಮಾಡುತ್ತವೆ. ಆದ್ದರಿಂದ ಸದ್ಗುರುಗಳು ಹೇಳಿದ ಸಾಧನೆಯನ್ನೇ ಪ್ರಾಮಾಣಿಕತೆಯಿಂದ ಸಂಶಯರಹಿತರಾಗಿ ಮಾಡುತ್ತಾ ಹೋಗಬೇಕು. ಅದಕ್ಕಾಗಿ ವ್ಯವಹಾರವನ್ನು ಬಿಡುವ ಅವಶ್ಯಕತೆ ಇರುವುದಿಲ್ಲ. ನಾವು ವ್ಯವಹಾರ ಬಿಡಬೇಕಾಗಿಲ್ಲ, ಆದರೆ ವ್ಯವಹಾರದಲ್ಲಿ ಆಸಕ್ತರಾಗಬಾರದು. ಯುದ್ಧದಲ್ಲಿ ಸಾರಥಿಯ ಕೈಯಲ್ಲಿ ಎಲ್ಲವೂ ಇರುತ್ತದೆ. ಅವನು ಲಗಾಮನ್ನು ಹಿಡಿದುಕೊಂಡು ಅತ್ಯಂತ ಸಾವಧಾನನಾಗಿರುತ್ತಾನೆ ಹಾಗೂ ಯೋಗ್ಯವೆನಿಸಿದಲ್ಲಿ ರಥವನ್ನು ಒಯ್ದು ನಿಲ್ಲಿಸುತ್ತಾನೆ. ಯುದ್ಧ ಮಾಡುವವನ ಕಾರ್ಯವೆಂದರೆ ಬಾಣವನ್ನು ಯೋಗ್ಯ ದಿಶೆಯಲ್ಲಿ ಹಾಗೂ ಅಪೇಕ್ಷಿತ ವ್ಯಕ್ತಿಯ ಮೇಲೆ ಬಿಡುವುದು. ಅದರಂತೆ ನಮ್ಮ ಸರ್ವ ಜೀವನವನ್ನು ಒಮ್ಮೆ ಸದ್ಗುರುಗಳ ಸ್ವಾಧೀನಪಡಿಸಿದ ಮೇಲೆ ಅವರು ಹೇಳಿದಂತೆ ನಡೆಯುವುದೇ ನಮ್ಮ ಕರ್ತವ್ಯವಾಗಿರುತ್ತದೆ. ಯಾರು ಜಗತ್ತಿನ ಆಶೆಯನ್ನು ಬಿಟ್ಟಿರುತ್ತಾರೋ ಅವರ ಪ್ರಭಾವ ಬಿದ್ದೇ ಬೀಳುವುದು. ಒಂದು ನಾಣ್ಯವನ್ನು ಎತ್ತಿದರೆ ಅದರ ಎರಡೂ ಮುಖಗಳು ಒಮ್ಮೆಲೇ ಬರುವಂತೆ ಪ್ರಪಂಚದೊಂದಿಗೆ ಪರಮಾರ್ಥವು ಬೇಕೇ ಬೇಕು. ಪರಮಾರ್ಥದಲ್ಲಿ ಭಗವಂತನ ಅವಶ್ಯಕತೆ ಇರುತ್ತದೆ. ಈ ಅವಶ್ಯಕತೆಯನ್ನು ಸದ್ಗುರುಗಳು ಅವನ ನಾಮವನ್ನು ಕೊಟ್ಟು ಪೂರ್ಣ ಮಾಡುತ್ತಾರೆ. ನಾವು ಈ ನಾಮವನ್ನು ಶ್ರದ್ಧೆಯಿಂದ ನಿರಂತರ ತೆಗೆದುಕೊಳ್ಳಬೇಕು. ಈ ರೀತಿ ಅಖಂಡ ನಾಮದಲ್ಲಿರುವುದರಿಂದ ಪರಮಾರ್ಥ ಸಾಧಿಸುತ್ತದೆ, ಭಗವಂತನ ಅವಶ್ಯಕತೆ ಅನಿಸುತ್ತದೆ, ಪ್ರಪಂಚದಲ್ಲಿ ಸಮಾಧಾನವೆನಿಸುತ್ತದೆ ಹಾಗೂ ಹುಟ್ಟಿ ಬಂದದ್ದು ಸಾರ್ಥಕವಾಗುತ್ತದೆ. ಇಂದಿನ ಮುಖ್ಯ ವಿಚಾರ, ಗುರುಗಳ ಮೇಲೆ ವಿಶ್ವಾಸವಿಟ್ಟು ಜಿಗುಟುತನದಿಂದ ಹಾಗೂ ಪ್ರೇಮದಿಂದ ನಾಮ ತೆಗೆದುಕೊಳ್ಳಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.